ಓಂ ಅಸದಿತಿ ಚೇನ್ನ ಪ್ರತಿಷೇಧ ಮಾತ್ರತ್ವಾತ್ ಅಂತ 2ನೇ ಅಧ್ಯಾಯದ 1ನೇ ಪಾದದ 8ನೇ ಸೂತ್ರ ಇದು. ಅದಕ್ಕೆ ಅಸದಧಿಕರಣ ಅಂತಲೇ ಹೆಸರು. ಅಲ್ಲೇನು ಪ್ರತಿಪಾದನೆ ಮಾಡಿದ್ದಾರೆ ಅಂತ ಅನ್ನೋದನ್ನು ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿಯ ಈ ಗದ್ಯ ಭಾಗದ 15ನೇ ವಾಕ್ಯದಲ್ಲಿ ಈ 15ನೇ ಗದ್ಯ ಭಾಗದಲ್ಲಿ ನಾನು ಅಥಾಪಿ ನ ಸರ್ವಕರ್ತೃತ್ವಾದ್ ಅನಂತ ಗುಣೋ ಹರಿರೀತಿ ಯುಕ್ತಂ, ಭಗವಂತ ಸರ್ವಕರ್ತೃತ್ವ ಮೊದಲಾದ ಅನಂತ ಗುಣವುಳ್ಳವನು ಅಂತ ಹೇಳಿದ್ರಲ್ಲ, ಅದು ಸರಿಯಲ್ಲ ಅಂತ ಪೂರ್ವಪಕ್ಷ ಪ್ರಾರಂಭ ಆಗಿದೆ. ಅಸದ ಅಧಿಕರಣಕ್ಕೆ ಪೂರ್ವಪಕ್ಷ ಇದು. ಯಾಕೆ ಅಂದರೆ ಪ್ರಳಯ ಕಾಲದಲ್ಲಿ ಎಲ್ಲ ಪದಾರ್ಥಗಳು ಕೂಡ ನಷ್ಟ ಆಗಿಬಿಟ್ಟಿರ್ತವೆ. ಸರ್ವೇ ಭಾವಾಹ ಪ್ರಳಯೇ ಅಸಂತಹ, ಸರ್ವೇ ಭಾವಾಹ ಅಂತ ಪಕ್ಷ. ಪ್ರಳಯ ಕಾಲದಲ್ಲಿ ಅಸಂತಹ, ಪ್ರಳಯ ಕಾಲದಲ್ಲಿ ಇರುವುದಿಲ್ಲ ಅಂತ ಸಾಧ್ಯ, ಭಾವವಾಗಿರುವುದರಿಂದ ಅಂತ ಅದರ ಹೇತು. ಕಾರ್ಯವಾದ ಘಟಪಟಾದಿಗಳಂತೆ ಅಂತ ಯುಕ್ತಿ. ಆದ್ದರಿಂದ ಲಯೇ ಭಾವ ಮಾತ್ರ ಅಸಿದ್ಧವು. ಪ್ರಳಯ ಕಾಲದಲ್ಲಿ ಎಲ್ಲಾ ಭಾವ ಪದಾರ್ಥಗಳು ನಷ್ಟ ಆಗಿಬಿಟ್ಟಿರ್ತವೆ. ಮತ್ತೆ ಮುಂದೆ ಜಗತ್ತಂತೂ ಸೃಷ್ಟಿ ಆಗಬೇಕು, ಜಗತ್ತಿನ ಸೃಷ್ಟಿ ಆಗಬೇಕು. ಆಗ ಅದಕ್ಕೊಂದು ಕರ್ತೃ ಬೇಕು, ಉಪಾದಾನ ಕಾರಣ ಬೇಕು. ಜಗತ್ತಿನ ನಿಯಮ ಅಂತೂ ಕಂಡಿದೆ. ಹಾಗಾದ್ರೆ ಮುಂದೆ ಹುಟ್ಟುವ ಜಗತ್ತಿಗೆ ಏನು ಕಾರಣ ಅಂದ್ರೆ ಬೇರೆ ಏನು ಕಾರಣ ಇಲ್ಲ. ಎಲ್ಲಾ ಭಾವ ಪದಾರ್ಥಗಳು ನಷ್ಟ ಆಗಿ ಹೋಗಿವೆ. ನಿಮ್ಮ ವಿಷ್ಣುವು ಅವಾಗ ಇರೋದಿಲ್ಲ. ಹಾಗಾದ್ರೆ ಇರುವುದು ಒಂದು ಪ್ರಾಗಭಾವ ಮಾತ್ರ, ಅದೇ ಕಾರಣ ಅಂತ ನಮಗೆ ಒಂದು ಯುಕ್ತಿ ಇದೆ. ಪ್ರಾಗಭಾವ ಅಂತೂ ಇರ್ಲಿಕ್ಕೆ ಸಾಧ್ಯ ಇದ್ದೇ ಇದೆ. ಅದನ್ನೇನು ಹೆಚ್ಚಿನ ಶ್ರಮದಿಂದ ಸಾಧಿಸಬೇಕಾದ ಅಗತ್ಯ ಇಲ್ಲ. ಅದರಿಂದ ಪ್ರಾಗಭಾವ ಕಾರಣ ಆಗಿದೆ ಅಂತ ಯುಕ್ತಿಯಿಂದ ಸಿದ್ಧ ಆಗಿದೆ. ಮತ್ತೆ ಇನ್ನೂ ಕೆಲವು ವೇದವಾಕ್ಯಗಳು ನಮಗೆ ಆಧಾರವಾಗಿವೆ. ಅಸದೇ ವೇದ ಮಗ್ರ ಆಸೀತ್ ಅಂತ ಒಂದು ವೇದವಾಕ್ಯ ಇದೆ. ಮೊದಲು ಸೃಷ್ಟಿಯ ಆರಂಭದಲ್ಲಿ ಅಸತ್ತೇ ಇತ್ತು, ಬೇರೆ ಯಾವುದೂ ಇರಲಿಲ್ಲ ಅಂತ. ಈ ವೇದವಾಕ್ಯದ ಬೆಂಬಲವುಳ್ಳಂಥ ಒಂದು ಯುಕ್ತಿ, ಅದರ ಆಧಾರದಿಂದ ಅಸತ್ಯ ಕಾರಣ ಅಂತ ನಾವು ಪ್ರತಿಪಾದಿಸ್ತೇವೆ. ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿಯಲ್ಲಿ ಈಗ ನಾವು ನೋಡ್ತಿರುವ ಗದ್ಯ ಭಾಗದಲ್ಲಿ ಅಸದೇ ವೇದಮಗ್ರೇ ಅಂತಿಷ್ಟು ಕೊಟ್ಟು, ಅದಾದ್ಮೇಲೆ ಯಜ್ಞದೇವ ತನ್ಮನೋ ಕುರುತ ಅಂತ ಇನ್ನೊಂದು ವೇದವಾಕ್ಯನೂ ಕೂಡ ಕೊಟ್ಟಿದ್ದಾರೆ. ಅಸದೇ ವೇದಮಗ್ರ ಆಸೀತ್ ಅನ್ನೋದಕ್ಕೆ ನಮ್ಗೆ ಸುಲಭವಾಗಿ ಅರ್ಥ ಗೊತ್ತಾಗ್ತದೆ. ಅದು ಉಪನಿಷತ್ನಲ್ಲಿ ಬಂದಿರುವಂಥ ಪ್ರಸಿದ್ಧ ವಾಕ್ಯ. ಸೃಷ್ಟಿಯ ಆರಂಭದಲ್ಲಿ ಅಸತ್ ಮಾತ್ರ ಇತ್ತು, ಬೇರೆ ಯಾವುದೂ ಇರಲಿಲ್ಲ ಅಂತ. ಆದರೆ ಯಜ್ಞದೇವ ತನ್ಮನೋ ಕುರುತ ಅಂತ ಏನಿದೆಯಲ್ಲ, ಇದು ಇಂಥ ಒಂದು ವೇದವಾಕ್ಯ ನಾನು ತುಂಬ ಪರಿಶೀಲಿಸಿ ಮಾಡಿದಾಗಲೂ ಕೂಡ ನನಗೆಲ್ಲೂ ಕಂಡು ಬಂದಿಲ್ಲ. ಮತ್ತೆ ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಏನೇ ಹೇಳಿದ್ರು ಅದನ್ನ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ ಮತ್ತು ತತ್ವಪ್ರಕಾಶಿಕ ಅಲ್ಲಿ ಬಂದಿರುವ ಪೂರ್ವ ಪಕ್ಷ, ಆಮೇಲೆ ಸಿದ್ಧಾಂತ, ಅದಕ್ಕನುಸಾರವಾಗಿ ಇಲ್ಲಿ ಹೇಳಿರ್ತಾರೆ. ಯಜ್ಞದೇವ ತನ್ಮನೋ ಕುರುತ ಅನ್ನೋ ವಾಕ್ಯನೂ ಅಲ್ಲಿಯೂ ಎಲ್ಲಿ ಬಂದಿಲ್ಲ. ಉಪನಿಷತ್ತಿನ ಪುಸ್ತಕಗಳಲ್ಲಿ ಪರಿಶೀಲನೆ ಮಾಡಿದರೆ ಯಜ್ಞದೇವ ಅಂತ ಕೆಲವು ಉಪನಿಷತ್ತು ತುಣುಕು ಕಂಡು ಬರ್ತದೆ, ತನ್ಮನೋ ಕುರುತ ಅಂತ ಇನ್ನೊಂದು ತುಣುಕು ಬರ್ತದೆ. ಅವೆರಡಕ್ಕೂ ಕೂಡ ಈ ಪೂರ್ವ ಪಕ್ಷವನ್ನ ಪ್ರಾಗಭಾವವೇ ಕಾರಣ ಅಂತ ಪೂರ್ವ ಪಕ್ಷವನ್ನು ಸಮರ್ಥನೆ ಮಾಡೋದು ಆ ವೇದವಾಕ್ಯದಲ್ಲೆಲ್ಲೂ ಕಂಡು ಬರೋದಿಲ್ಲ. ಅದು ಹೀಗೊಂದು ಅಲ್ಲೇನೋ ಗೊಂದಲ ಇದೆ. ಅದಕ್ಕೆ ಕೆ.ಟಿ. ಪಾಂಡುರಂಗಾಚಾರ್ಯರು ಅದನ್ನು ಅನುವಾದನೂ ಕೂಡ ಮಾಡಲಿಲ್ಲ. ಅಲ್ಲಿ ಅನುವಾದ ಮಾಡುವಾಗ ವಿಶ್ವದ ಪ್ರಾಗಭಾವವೇ ಕರ್ತೃ ಎಂಬ ಯುಕ್ತಿಗೆ ಅಸದೇವ ಇದಮಗ್ರ ಆಸೀತ್ ಎಂಬ ಶ್ರುತಿಯ ಸಹಾಯವೂ ಇದೆ ಅಂತ ಒಂದು ವಾಕ್ಯ ಪ್ರಯೋಗ ಮಾಡಿದ್ದಾರೆ. ಹೀಗೆ ಶ್ರುತಿ ಸಹಿತ ಯುಕ್ತಿಯ ವಿರೋಧವಿದೆ. ಶ್ರುತಿ ಅಂದ್ರೆ ಅಸದೇವ ಇದಮಗ್ರ ಆಸೀತ್ ಅನ್ನೋ ಶ್ರುತಿ, ಅದರಿಂದ ಸಹಿತವಾದ ಯುಕ್ತಿ ಅಂದ್ರೆ ಪ್ರಾಗಭಾವವೇ ಮೊದಲಿತ್ತು, ಇನ್ಯಾವುದೂ ಇರೋದಿಲ್ಲ ಅಂತ. ಆದ್ರಿಂದ ಪ್ರಾಗಭಾವವೇ ಕರ್ತೃ ಸಿದ್ಧ ಆಗ್ತದೆ ಹೊರತು ವಿಷ್ಣು ಕರ್ತೃ ಅಂತ ಸಿದ್ಧ ಆಗೋದಿಲ್ಲ, ಇದು ತಾತ್ಪರ್ಯ. ಆದ್ರಿಂದ ಯಜ್ಞದೇವ ತನ್ಮನೋ ಕುರುತ ಅನ್ನೋದನ್ನ ಏನು ಅಂತ ನಮ್ಗೆ ತಿಳಿದಿಲ್ಲ. ಆದ್ರಿಂದ ಸದ್ಯ ಹಾಗೆ ಅದನ್ನ ಕೈ ಬಿಟ್ಟಿದ್ದೀವಿ. ಇತ್ಯಾದಿ ಶ್ರುತಿ ಉಪಸರ್ಜನತೆಯ ಇವೇ ಮೊದಲಾದ ವೇದವಾಕ್ಯಗಳು. ಆ ವೇದವಾಕ್ಯಗಳ ಉಪಸರ್ಜನತೆಯ ಅಂತಿದೆ. ಅದರಿಂದ ಕೂಡಿದ ಆ ವೇದವಾಕ್ಯದ ಬೆಂಬಲವುಳ್ಳಂತಹ ಈ ಶ್ರುತಿಗೆ ಉಪಸರ್ಜನವಾದದ್ದು ಗೌಣ, ಶ್ರುತಿಗೆ ಉಪಸರ್ಜನವಾದದ್ದು ಯುಕ್ತಿ. ಅರ್ಥಾತ್ ಶ್ರುತಿಗೆ ಗೌಣವಾದದ್ದು ಯುಕ್ತಿ ಅಂತ ಹೀಗೆ ಅರ್ಥ ನಂಗೆ ಕಾಣಿಸ್ತದೆ.
ಯುಕ್ತಿ ಅನ್ನೋದು ಗೌಣ, ಅದಕ್ಕೆ ಶ್ರುತಿಯ ಬೆಂಬಲವೇ ಇದೆ. ಶ್ರುತಿ ಮುಖ್ಯ, ಅದರ ಬೆಂಬಲವುಳ್ಳಂಥ ಯುಕ್ತಿ ಅಂತ ಅನ್ನೋದು ಗೌಣ. ಅಂತೂ ಅದಕ್ಕೆ ಬೆಂಬಲ ಶ್ರುತಿದಿದೆ ಅನ್ನೋದು ಮುಖ್ಯ. ಯಾವ ದೊಡ್ಡ ವ್ಯಕ್ತಿಯ ಬೆಂಬಲ ಒಬ್ಬ ಸಣ್ಣ ವ್ಯಕ್ತಿಗೆ ಇರ್ತದಲ್ಲ, ಆ ಸಣ್ಣ ವ್ಯಕ್ತಿಯನ್ನ ಗೌಣ, ಉಪಸರ್ಜನ ಅಮುಖ್ಯ ಅಂತ ಹೇಳ್ತಾರೆ. ಸ್ವಾಮಿಗಳ ಜೊತೆಗೆ ಶಿಷ್ಯರು ಬಂದರು ಅಂತ ಹೇಳಿದಾಗ ಶಿಷ್ಯರು ಉಪಸರ್ಜನ, ಸ್ವಾಮಿಗಳು ಪ್ರಧಾನ. ಹೌದಾ? ಆ ಥರ ಇಲ್ಲಿ ಕಾಣಿಸ್ತದೆ. ಶ್ರುತಿ ಉಪಸರ್ಜನತೆಯ, ಶ್ರುತಿಗೆ ಉಪಸರ್ಜನವಾದುದು ಯುಕ್ತಿ. ಈ ಪ್ರಾಗಭಾವವೇ ಇತ್ತು, ಬೇರೆ ಯಾವುದೂ ಇರಲಿಲ್ಲ, ಅದರಿಂದ ಅದೇ ಕಾರಣ ಆಗಬೇಕು ಅಂತ. ಆದ್ರಿಂದ ಈ ಕಾರಣದಿಂದಾಗಿ ಶ್ರುತಿಯ ಬೆಂಬಲ ಯುಕ್ತಿ ಬೆಂಬಲವೂ ಇರೋದ್ರಿಂದ ಕಾರಣತ್ವೇನ ಉಪಸ್ಥಿತಸ್ಯ ಲಯವರ್ತಿ ವಿಶ್ವಪ್ರಾಗಭಾವಸ್ಯ. ಆದ್ರಿಂದ ಜಗತ್ತಿಗೆ ಕಾರಣತ್ವ ಎಲ್ಲಿ ಬಂತು? ವಿಶ್ವಪ್ರಾಗಭಾವದಲ್ಲಿ ಬಂತು. ಯಾಕೆಂದ್ರೆ ಅದೇ ಲಯವದಲ್ಲಿದೆ ಪ್ರಳಯ ಕಾಲದಲ್ಲಿ. ಅದಕ್ಕೀಗ ಕರ್ತೃತ್ವ ಅನ್ನೋದು ಬಂತು. ಕರ್ತೃತ್ವವನ್ನು ನಾವು ಈ ಅನುಮಾನದಿಂದ ಸಾಧನೆ ಮಾಡಿದೆವು. ಕರ್ತೃತ್ವ ಸಾಧನೆಯನ್ನ ತದ್ವಿರೋಧಾತ್ ಅನನ್ಯಗತ್ಯ ತಸ್ಯೈವ ಉಪಾದಾನತ್ವಾತ್, ಅದರಿಂದ ಅದೇ ಉಪಾದಾನನು ಕೂಡ ಆಗಬೇಕು. ಪ್ರಾಗಭಾವವೇ ಜಗತ್ತಿಗೆ ಉಪಾದಾನ ಕಾರಣ ಆಗಬೇಕು. ಉಪಾದಾನತ್ವಾತ್ ಅಂತ ಆಗಬೇಕು, ಅಲ್ಲಿ ಉಷಾದಾನತ್ವಾತ್ ಅಂತ ಆಗಿದೆ, ಅದನ್ನು ತಿದ್ದುಕೊಳ್ಳಿ. ಬ್ರಹ್ಮಸೂತ್ರ ಭಾಷ್ಯದ ಟೀಕೆ ಟಿಪ್ಪಣಿಗಳಿಗನುಸಾರವಾಗಿ ಆ ಪೂರ್ವ ಪಕ್ಷವನ್ನು ಹೀಗೆ ಸಂಗ್ರಹ ಮಾಡಬಹುದು. ರಾಘವೇಂದ್ರ ಸ್ವಾಮಿಗಳು ಆ ಪೂರ್ವ ಪಕ್ಷವನ್ನೇ ಸಂಗ್ರಹ ಮಾಡಿದ್ದಾರೆ. ಬ್ರಹ್ಮನೇ ಜಗತ್ತಿಗೆ ಕಾರಣ ಅಂತ ನಾವೇನು ಹೇಳಿದ್ದೀವಿ, ಅದಕ್ಕೆ ಬೇಕಾದ ಶ್ರುತಿಗಳನ್ನು ತೋರಿಸಿದ್ದೀವಿ. ಅದಕ್ಕೆ ಯುಕ್ತಿ ವಿರೋಧ ಬರಬಹುದು. ಪ್ರತಿವಾದಿಗಳು ಯುಕ್ತಿ ವಿರೋಧವನ್ನು ನಮಗೆ ತೋರಿಸಬಹುದು. ಆ ಯುಕ್ತಿ ವಿರೋಧವನ್ನು ಈ ಅಧಿಕರಣದಲ್ಲಿ, ಅಸತ್ ಅಧಿಕರಣದಲ್ಲಿ ತೋರಿಸಿದ್ದಾರೆ. ನಮ್ಮ ಸಿದ್ಧಾಂತ ಏನಂದ್ರೆ, ಬ್ರಹ್ಮ ಈ ಜಗತ್ತಿಗೆ ಕಾರಣ, ಅವನು ನಿಮಿತ್ತ ಕಾರಣ, ಪ್ರಕೃತಿ ಉಪಾದಾನ ಕಾರಣ. ನಮ್ಮ ಪುಣ್ಯ ಪಾಪ ಇತ್ಯಾದಿಗಳು ಕೇವಲ ನಿಮಿತ್ತ, ಋಣ ಇತ್ಯಾದಿಗಳು ನಿಮಿತ್ತ ಮಾತ್ರ. ಇದು ಸಿದ್ಧಾಂತ. ಆದರೆ ಪ್ರಳಯ ಕಾಲದಲ್ಲಿ ಎಲ್ಲಾ ವಸ್ತುಗಳಂತೆ ಇವು ನಾಶ ಆಗ್ಬೇಕಲ್ಲ ಅಂತ ಪೂರ್ವಪಕ್ಷ. ಎಲ್ಲಾ ಭಾವ ವಸ್ತುಗಳು ನಷ್ಟ ಆಗಿ ಹೋಗ್ಬೇಕು, ಸೃಷ್ಟಿ ಕಾಲದಲ್ಲಿ ಮತ್ತೆ ಹುಟ್ಟಬೇಕು. ಹೀಗೆ ಪ್ರಳಯ ಕಾಲದಲ್ಲಿ ಪ್ರಪಂಚದ ಪ್ರಾಗಭಾವ ಒಂದಿದೆಯೇ ಹೊರತು ಇನ್ನೇನೂ ಇಲ್ಲ. ಅದೇ ಈ ವಿಶ್ವಕ್ಕೆ ಉಪಾದಾನ ಕಾರಣ ಆಗಬೇಕು ಮತ್ತು ಕರ್ತರಾಗಬೇಕು. ಆದ್ರಿಂದ ವೇದವಾಕ್ಯಗಳು ಅಸದೇ ವೇದಮಗ್ರ ಆಸೀತ್ ಅಂತ ಪ್ರಶ್ನೆ ಮಾಡ್ತಾ ಇವೆ, ಪ್ರತಿಪಾದನೆ ಮಾಡ್ತಾ ಇವೆ. ಅಸತ್ಯ ಈ ಮೊದಲಿತ್ತು ಹೊರತು ಬೇರೆ ಏನೂ ಇರಲಿಲ್ಲ ಅಂತ. ಅದ್ರ ಜೊತೆಗೆ ಅಲ್ಲಿ ವಿವರಣದಲ್ಲಿ ಇನ್ನೊಂದು ಇದೆ, ಬ್ರಹ್ಮಸೂತ್ರ ಭಾಷ್ಯ ಟೀಕೆ ಟಿಪ್ಪಣಿಗಳಲ್ಲಿದೆ. ತತ್ವಮಂಜರಿಯಲ್ಲಿ ಇದಿಲ್ಲ, ಪುಸ್ತಕ ನೋಡೋರು ಗಮನಿಸಬೇಕು. ದೇವಾನಾಂ ಪೂರ್ವೇ ಯುಗೆ ಅಸತಃ ಸದಜಾಯತ. ಹಿಂದಿನ ಯುಗದಲ್ಲಿ ಅಂದ್ರೆ ಹಿಂದಿನ ಸೃಷ್ಟಿಯಲ್ಲಿ, ಅಂದ್ರೆ ಮೊದಲ ಸೃಷ್ಟಿಯಲ್ಲಿ ಅಂತ, ಅಸತ್ತಿನಿಂದ ಸತ್ತು ಹುಟ್ಟಿತು. ಹೀಗೆ ಅಸತ್ತಿನಿಂದ ಸತ್ತು ಹುಟ್ಟಿತು ಅಂತ ಪ್ರತಿಪಾದನೆ ಅಲ್ಲಿಯೂ ಬಂದಿದೆ. ಅಭಾವವೇ ಜಗತ್ತಿಗೆ ಕಾರಣ ಅಂತ ಆಯ್ತು. ಹೀಗೆ ಶ್ರುತಿ ಸಹಾಯ ಇರುವಂಥ ಯುಕ್ತಿಯಿಂದ ವಿರೋಧ ಇದೆ. ಬ್ರಹ್ಮನೇ ಜಗತ್ ಕಾರಣ ಅಂತ ಹೇಳಲಿಕ್ಕೆ, ವೇದವಾಕ್ಯಕ್ಕೆ ಬ್ರಹ್ಮನೇ ಜಗತ್ತಿಗೆ ಕಾರಣ ಅಂತ ಏನೋ ಸಿದ್ಧಾಂತ ಇದೆ, ಅದಕ್ಕೆ ಈ ಶ್ರುತಿಯ ವಿರೋಧವಿದೆ. ಸರಿಯಾ? ಶ್ರುತಿ ಮತ್ತು ಯುಕ್ತಿ, ಶ್ರುತಿ ಸಹಾಯ ಇರುವಂತಹ ಯುಕ್ತಿಯ ವಿರೋಧ ಇದೆ. ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಶ್ರುತಿ ಉಪಸರ್ಜನತೆಯ ಕಾರಣತ್ವೇನೋಪೇತಸ್ಯ ಅಂತ ಹೀಗೆಲ್ಲ ಹೇಳಿದ್ದಾರೆ. ಇಲ್ಲೊಂದು ಪ್ರಶ್ನೆ ಬರಬಹುದು. ರಾಘವೇಂದ್ರ ಸ್ವಾಮಿಗಳ ಪ್ರಶ್ನೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ನಚ ಜಡಸ್ಯ ಕರ್ತೃತ್ವ ಅಯೋಗ, ಜಡ ಕರ್ತೃ ಆಗೋದು ಹೇಗೆ? ಅಭಾವ ಪ್ರಾಗಭಾವ, ವಿಶ್ವ ಪ್ರಾಗಭಾವ ಅನ್ನೋದು ಜಡ ಅಲ್ವಾ, ಅದು ಕರ್ತೃ ಆಗೋದು ಹೇಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ, ವೃಕ್ಷೇಣ ಸ್ಥೀಯತೆ ಇತ್ಯಾದವು ಕರ್ತೃವಾಚಿ ತೃತೀಯ ದರ್ಶನಾತ್. ವೃಕ್ಷೇಣ ಸ್ಥೀಯತೆ, ವೃಕ್ಷದಿಂದ ಇರಲ್ಪಡುತ್ತದೆ ಅಂತ ನಾವು ಭಾವೇ ಪ್ರಯೋಗ ಮಾಡ್ತೇವೆ, ಪ್ಯಾಸಿವ್ ವಾಯ್ಸ್. ಅಲ್ಲಿ ವೃಕ್ಷ ಅನ್ನೋದು ಕರ್ತೃವೇ ಆಗಿದೆ. ಕರ್ತೃ ಅನ್ನೋ ಅರ್ಥದಲ್ಲಿ ತೃತೀಯ ವಿಭಕ್ತಿ ಪ್ರಯೋಗ ಮಾಡಿದ್ದಾರೆ. ಅದರಿಂದ ವೃಕ್ಷ ಅಲ್ಲಿ ಕರ್ತೃವಾದಂತೆ ವಿಶ್ವ ಪ್ರಾಗಭಾವವು ಕೂಡ ಕರ್ತೃ ಆಗಬಹುದು. ವೃಕ್ಷೇಣ ಸ್ಥೀಯತೆ, ವೃಕ್ಷದಿಂದ ಇರಲ್ಪಡುತ್ತದೆ.
ಅಥವಾ ಘಟೇನ ಸ್ಥೀಯತೆ, ಘಟದಿಂದ ಇರಲ್ಪಡುತ್ತದೆ ಅಂತ ಹೀಗೆ ಭಾವ್ಯ ಪ್ರಯೋಗ ಮಾಡಿದಾಗ ಅಲ್ಲಿ ತೃತೀಯ ವಿಭಕ್ತಿ ಎನ್ನುವುದು ಕರ್ತೃ ಎಂಬ ಅರ್ಥದಲ್ಲಿ ಬಂದಿದೆ. ಅದರಿಂದ ಕರ್ತೃತ್ವ ಅನ್ನೋದು ಜಡಕ್ಕೂ ಕೂಡ ಬರಬಹುದು ಅಂತ ರಾಘವೇಂದ್ರ ಸ್ವಾಮಿಗಳು ತಾತ್ಪರ್ಯ ಇದ್ದಾಗ ಕಾಣಿಸ್ತದೆ. ಅದ್ರ ಬಗ್ಗೆ ಇನ್ನಷ್ಟು ವಿವರಣೆಯನ್ನು ಮುಂದಿನ ಭಾಗದಲ್ಲಿ ಹೇಳೋ ಪ್ರಯತ್ನ ಮಾಡ್ತೇನೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಗೊಂದಲ ಇನ್ನೂ ಉಳಿದಿದೆ. ಮುಂದಿನ ಸ್ಪಷ್ಟ ಇದೆ. ನಚ ಅಭಾವಸ್ಯ ಭಾವೋಪಾದಾನತ್ವ ಅಯೋಗ. ಅಭಾವ ಅಂದ್ರೆ ವಿಶ್ವಪ್ರಾಗಭಾವವೇ ಕಾರಣ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಭಾವರೂಪವಾದ ಈ ಜಗತ್ತಿಗೆ ಉಪಾದಾನ ಕಾರಣ ಆಗೋದು ಹೇಗೆ? ಉಪಾದಾನ ಕಾರಣ ಯಾವತ್ತು ಬಂಗಾರ, ಮರ ಮತ್ತು ಕಬ್ಬಿಣ ಇವೆಲ್ಲವೂ ಕೂಡ ಉಪಾದಾನ ಕಾರಣಗಳು. ಅವೆಲ್ಲ ಭಾವವೇ ಆಗಿರ್ಬೇಕಲ್ಲ. ಅಭಾವ ಅನ್ನೋದು ಅದು ಭಾವಕ್ಕೆ ಉಪಾದಾನ ಕಾರಣ ಆಗೋದು ಹೇಗೆ ಅಂತ ಒಂದು ಪ್ರಶ್ನೆ ಬರಬಹುದು. ಅದಕ್ಕೆ ಒಂದು ಬೇರೆ ದೃಷ್ಟಾಂತ ಕೊಡ್ತಾರೆ ಅವರು. ಈಗ ಆತ್ಮನ ಆಕಾಶ ಸಂಭೂತ, ಆತ್ಮನಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ ಹುಟ್ಟಿತು ಅಂತ ಹೇಳ್ತಾರಲ್ಲ, ಆ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ, ವಾಯುವಿನಿಂದ ಅಗ್ನಿ ಹುಟ್ಟುತ್ತದಲ್ಲ, ವಾಯುವಿನಲ್ಲಿ ಇಲ್ಲದೇ ಇರುವ ಒಂದು ಗುಣ ಅಗ್ನಿಗೆ ಬರ್ತದೆ. ನಿರೂಪಸ್ಯ ವಾಯೋಹ, ರೂಪರಹಿತವಾದ ವಾಯುವಿನಿಂದ ರೂಪದಿಂದ ಕೂಡಿದ ಅಗ್ನಿ ಹುಟ್ಟುತ್ತದೆ. ಅಂತೂ ಉಪಾದಾನ ಕಾರಣದಲ್ಲಿ ಇಲ್ಲದೇ ಇರುವ ಗುಣ ಉಪಾದೇಯದಲ್ಲಿ ಬರಬಹುದು. ಉಪಾದಾನ ಕಾರಣವಾದ ವಾಯುವಿನಲ್ಲಿ ರೂಪ ಇರಲಿಲ್ಲ, ಅದು ಉಪಾದೇಯವಾದಂಥ ಈ ಅಗ್ನಿಗೆ ಬಂತು. ಅದರಂತೆ ಅಭಾವ, ಈ ಮೂಲ ಕಾರಣ, ಮೂಲ ಎಲ್ಲದಕ್ಕೂ ಕಾರಣ ಅಭಾವವೇ. ಆ ಅಭಾವ ಅಂತನ್ನೋದು ಭಾವರೂಪವಾದ ಈ ಜಗತ್ತನ್ನು ಹುಟ್ಟಿಸಬಹುದು. ಅಭಾವದಲ್ಲಿ ಇಲ್ಲದೇ ಇರುವ ಗುಣಗಳೆಲ್ಲವೂ ಭಾವರೂಪವಾದ ಜಗತ್ತಿಗೆ ಬರಬಹುದು ಅನ್ನೋದಕ್ಕೆ ಅದು ದೃಷ್ಟಾಂತ, ವಾಯು ಅಗ್ನಿಗಳು. ಇಷ್ಟಾದ್ಮೇಲೆ ಏನು ಪ್ರಶ್ನೆ ಅಂದ್ರೆ, ವಾಕ್ಯನೂ ಚೆನ್ನಾಗಿದೆ ನೋಡಿ. ಕುತ ಏವ ಈಶ್ವರ, ಈಶ್ವರ ಎಲ್ಲಿದ್ದ ಅಂದ್ರೆ ಪ್ರಮಾಣದ ಸಿದ್ಧನೇ ಆಗಲಿಲ್ಲ ಅವನು. ಕುತಸ್ತರಾಂ ತಸ್ಯ ಸರ್ವಕರ್ತೃತ್ವಂ, ಅವನೇ ಇಲ್ಲ ಅಂದಮೇಲೆ ಕುತಸ್ತರಾಂ, ಅವನಿಗೆ ಸರ್ವಕರ್ತೃತ್ವವೂ ಬರಲಿಲ್ಲ. ಅದಾದ್ರೂ ಎಲ್ಲಿಂದ ಬಂತು? ಕುತಸ್ತಮಾಂ ಅನಂತ ಗುಣತ, ಸರ್ವಕರ್ತೃತ್ವವನ್ನು ಒಂದು ಗುಣವೇ ಬರಲಿಲ್ಲ ಅಂದಮೇಲೆ ಅನಂತ ಗುಣವಾದ್ರೂ ಇನ್ನೆಲ್ಲಿಂದ ಬಂತು? ಇತ್ಯತಃ ಪ್ರಾಪ್ತಂ, ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ಅಸದಿತಿ ಚೇತ್ ಇತ್ಯಾದಿ 6 ಸೂತ್ರಗಳನ್ನು ಒಳಗೊಂಡಂತಹ ಅಸದಧಿಕರಣ ಇಲ್ಲಿ ಪ್ರಾರಂಭ ಕಂಡಿದೆ. ಅದನ್ನ ಆಚಾರ್ಯರು ಅಸನ್ನೈವ ಕಾರಣಂ ದೃಶ್ಯತೆ ಕ್ವಚಿತ್ ಅಂತ ಅಣುಭಾಷೆಯಲ್ಲಿ ಸಂಗ್ರಹಿಸಿದ್ದಾರೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.